ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರ ಹೇಳಿಕೆ ಇದು. ಹಿಜಾಬ್ ನಿಷೇಧ ಅನ್ನುವಂಥದ್ದು ವಾಪಸ್ ಪಡೆದು ಬಿಟ್ರೆ ಜೇನ್ ಗೂಡಿಗೆ ಕೈ ಹಾಕದಂತೆ ಕಚ್ಚಿಸ್ಕೊಳ್ತೀರಾ ಸರಿಯಾಗೇ ನೀವು ಅಂತ. ವಿದ್ಯಾರ್ಥಿಗಳ ಜೀವನದಲ್ಲಿ ಇದು ಚೆಲ್ಲಾಟ ಆಡೋ ಪ್ರಕ್ರಿಯೆ. ಅನಗತ್ಯ ಸಂಘರ್ಷಗಳಾದ್ರೆ ಸಿದ್ದರಾಮಯ್ಯನವರೇ ಹೊಣೆ ಆಗ್ತಾರೆ. ಜೇನ್ ಗೂಡಿಗೆ ಕೈ ಹಾಕೋ ಕೆಲಸವನ್ನ ಮಾಡ್ತಾ ಇದ್ರಿ ಅಂತ ಯಶ್ಪಾಲ್ ಸುವರ್ಣ, ಕರಾವಳಿ ಭಾಗದ ನಾಯಕ, ಬಿಜೆಪಿ ನಾಯಕ ಮಾತಾಡಿದ್ದಾರೆ. ಹಿಜಾಬ್ ವಿಚಾರ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಉಡುಪಿಯಿಂದ ಆರಂಭವಾಗಿರುವಂಥ ಚರ್ಚೆ ಇದು. ಈಗ ಸಿದ್ದರಾಮಯ್ಯನವರ ಹೇಳಿಕೆಯ ನಂತರ ಮತ್ತಷ್ಟು ಇದು ವಿಚಾರಗಳು ಚರ್ಚೆಗೆ ಮುನ್ನೆಲೆಗೆ ಬಂದಿರುವಂಥದ್ದು ಮತ್ತು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಇದ್ದಾರೆ. ಸರ್, ಆವಾಗ ನೀವು ಶಾಸಕರಲ್ಲ, ಆ ಶಾಲೆಯ ಆಡಳಿತ ಮಂಡಳಿಯಲ್ಲಿದ್ರಿ, ಈಗ ಶಾಸಕರು. ಈ ಸಂದರ್ಭದಲ್ಲಿ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಎಷ್ಟು ಮಹತ್ವ ಪಡೀತದೆ ಅಂತ? ರಾಜ್ಯ ಸರ್ಕಾರ ಇವತ್ತು ಗೊಂದಲದಲ್ಲಿದೆ. ಕಳೆದ 6.5 ತಿಂಗಳಿಂದ ಅವರು ಏನೆಲ್ಲ ಅವರ ಚುನಾವಣೆ ಪ್ರಣಾಳಿಕೆ ಮೂಲಕ ಜನರಿಗೆ ಭರವಸೆ ನೀಡಿದ್ದಾರೆ, ಸುಳ್ಳು ಭರವಸೆ, ಅದನ್ನು ಈಡೇರಿಸಲಿಕ್ಕೆ ಅವರಿಗೆ ಆಗಲಿಲ್ಲ. ಅದಿಷ್ಟಲ್ಲಿ ಜನರ ದಾರಿ ತಪ್ಪಿಸುವ ಒಂದು ಪ್ರಯತ್ನದಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ. ಅದಕ್ಕಾಗಿ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಹಿಂದೆ ಜಮೀರ್ ಅಹ್ಮದ್ ಇರ್ಬೋದು, ಅವರ ಸಂಪುಟದ ಭಾಳಷ್ಟು ಸಚಿವರು ದಾರಿ ತಪ್ಪಿಸುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಅದನ್ನು ವಾಪಸ್ ಪಡ್ಕೊಳ್ಳುವಂಥ ಕೆಲಸ ಕಾರ್ಯಗಳು ಆಗಿದೆ, ಕ್ಷಮೆಯಾಚನೆ ಕೆಲಸಗಳಿದೆ. ಅದರಿಂದಾಗಿ ನಿನ್ನೆ ಸಿದ್ದರಾಮಯ್ಯ ಅವರ ಹೇಳಿಕೆ, ಆ ಆದೇಶ ನಮ್ಮ ಕೈಗೆ ಸಿಗಲಿಲ್ಲ. ಒಂದು ವೇಳೆ ಅವರು ಅದನ್ನು ವಾಪಸ್ ರದ್ದುಪಡಿಸುವಂಥ ಆದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಜೇನುಗೂಡಿಗೆ ಕೈ ಹಾಕಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಇವತ್ತು ಶಿಕ್ಷಣ ಸಂಸ್ಥೆಗಳಂದರೆ ಒಂದು ಪವಿತ್ರವಾದ ಸ್ಥಳ. ಅಲ್ಲಿ ವಿದ್ಯಾರ್ಥಿಗಳು ಯಾವುದೇ ಮತಭೇದ, ಯಾವುದೇ ವ್ಯತ್ಯಾಸಗಳಾಗಬಾರದ ದೃಷ್ಟಿಯಲ್ಲಿ ತಮ್ಮ ಶಿಕ್ಷಣವನ್ನು ಪಡೀಲಿಕ್ಕೆ ಬರ್ತಾರೆ. ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಿ ಕೂಡ ಯಾವುದೇ ಭೇದ ಭಾವಗಳಿಲ್ಲದೆ ನಾವು ಶಿಕ್ಷಣವನ್ನು ಅವರಿಗೆ ನೀಡ್ತಿದ್ದೇವೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ರೀತಿಯ ಗೊಂದಲಗಳು ಸೃಷ್ಟಿ ಮಾಡಿ ಸಂಘರ್ಷಕ್ಕೆ ಎಡಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದರೆ ಈ ಎಲ್ಲ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರ, ಎಲ್ಲ ಸಮಸ್ಯೆಗಳ ಅನಾಹುತಗಳಾದರೆ ಆ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರ ವಹಿಸ್ಕೊಳ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಆದೇಶ ನಮ್ಮ ಕೈಗೆ ತಲುಪಲಿಲ್ಲ. ಒಂದು ವೇಳೆ ಆದೇಶ ತಲುಪಿದ ನಂತರ ಅಕ್ಷರಕ್ಷರ ಅದನ್ನು ಅದರ ಬಗ್ಗೆ ತಿಳಿದುಕೊಂಡು ಅದಕ್ಕೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಾವು ಮುಂದಿದ್ದೇವೆ. ಈ ಹಿಂದೆ ಹಿಜಾಬ್ ಸಂದರ್ಭದಲ್ಲಿ ಅದರ ಹಿಂದಿರುವ ಕಾನೂನನ್ನು ಕೈವಾಡೋರು ಕೇಳಿದರೆ PFI, ಕೇಂದ್ರ ಸರ್ಕಾರ PFI ಅವರ ಕೈವಾಡುಂಟು. PFI ಅವರ ನಂಟು ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಅವರು ತೊಡಗಿದ ದೃಷ್ಟಿಯಲ್ಲಿ PFIಯನ್ನು ನಿಷೇಧ ಮಾಡಿದರೆ, ಇವತ್ತು ಮತ್ತೊಮ್ಮೆ PFI ಅವರಿಗೆ ಸಾಕಾರ ಮಾಡುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಆಗ್ತದೆ. ಏಕೆಂದರೆ PFI ಅವರ ಮನಸ್ಥಿತಿ ಏನೆಂಬುದು ನಮಗೆಲ್ಲಿ ಗೊತ್ತುಂಟು. ಭಾಳಷ್ಟು ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರ್ಬೋದು, ದೇಶದ್ರೋಹಿ ಸಂಘಟನೆಗಳಿಗೆ ಬೆಂಬಲ ನೀಡೋದು, ಅವರಿಗೆ ಫೈನಾನ್ಸ್ ಮಾಡೋದು, ದಾರಿ ತಪ್ಪಿಸುವಂಥ ಕೆಲಸಗಳು ಅವರು ಮಾಡ್ತಿದ್ದಾರೆ. ಇದರ ಮೂಲಕ PFIಗೂ ಕಾಂಗ್ರೆಸ್ಸಿಗೆ ಏನು ವ್ಯತ್ಯಾಸ ಇಲ್ಲದೆಂಬುದನ್ನು ಇವತ್ತು ಸಿದ್ದರಾಮಯ್ಯ ಅವರ ಹೇಳಿಕೆ ಮೂಲಕ ನಮಗೆ ಕಂಡು ಬರ್ತದೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಒಂದು ವಿನಂತಿ, ಒಬ್ಬ ಮುಖ್ಯಮಂತ್ರಿಯಾಗಿದ್ದುಕೊಂಡು ವಿದ್ಯಾರ್ಥಿಗಳ ಜೀವನದಲ್ಲಿ, ಬಡ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ಮಾಡಬಾರ್ದು. ಶಾಲಾ ಕಾಲೇಜುಗಳಲ್ಲಿ ಬರುವ ವಿದ್ಯಾರ್ಥಿಗಳ ತಲೆಯಲ್ಲಿ ವಿಷಬೀಜ ಬಿತ್ತುವಂಥ ಕೆಲಸಗಳನ್ನು ಮಾಡಬಾರ್ದು. ತಾವು ಮುಖ್ಯಮಂತ್ರಿ ಆಗಿದ್ದೀರಿ, 76-77 ಹರೆಯದಲ್ಲಿ ತಾವು ಯಶ್ಪಾಲ್ ಸುವರ್ಣ ಅವರು ಸೇರಿದಂತೆ ಬಿಜೆಪಿ ಅವರು ಹೇಳ್ತಾ ಇರುವಂತದ್ದಿದೆ, ಒಂದ್ ರೀತಿ PFIಗೆ ಸಹಕಾರ ಕೊಡೋ ಕೆಲಸ ಕಾಂಗ್ರೆಸ್ನಿಂದ ಆಗ್ತಾ ಇದೆಯಂತ. ಐ ಡೋಂಟ್ ನೋ, ಇದೀಗ ಹಿಜಾಬ್ ಆದೇಶವನ್ನ ವಾಪಸ್ ಪಡೆದ ತಕ್ಷಣ ಅದು PFIಗೆ ಯಾಕೆ ಲಿಂಕ್ ಪಡೆದುಕೊಳ್ತಾ ಇದೆ, PFIಗೂ ಇದಕ್ಕೂ ಯಾಕೆ ಸಂಬಂಧ ಕಲ್ಪಿಸ್ತಾ ಇದ್ದಾರೆ ಅಂತ. ಎನಿವೆ, ಬಟ್ ಪ್ರಶ್ನೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಅಧಿಕಾರ ಸುಪ್ರೀಂ ಕೋರ್ಟ್ ನಲ್ಲೇ ಇರುವಾಗ ಈ ಆದೇಶವನ್ನ ವಾಪಸ್ ಪಡೆಯುವಂತಹ ಅಧಿಕಾರ ಇದೆಯಾ ಅಂತ, ಮತ್ತು ಬಿಜೆಪಿಯ ಬತ್ತಳಿಕೆಗೆ ಇವರೇ ತಗೊಂಡೋಗಿ ಅಸ್ತ್ರವನ್ನ MP ಎಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟಂತಾಗಿದೆ. ಬಿಜೆಪಿ ಅದನ್ನ ಹೇಗೆ ಸಂಭಾಳಿಸುತ್ತೆ, ಹೇಗೆ ಅದನ್ನ ಒಂದು ಪ್ಲಸ್ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಇದೀಗ ಅದೇ ಸಿದ್ದರಾಮಯ್ಯ ಅವರು ಅಲ್ಲೇ ನಿಂತ್ಕೊಂಡು ಹೇಳಿರೋದು ಮೈಸೂರಿನಲ್ಲಿ, ಒಂದ್ ಕಡೆ ಹಿಜಾಬ್ ನಿಷೇಧ ವಾಪಸ್ ತಗೊಳ್ತಾ ಇದೀವಿ ಅಂತ, ಮಗದೊಂದು ಕಡೆ ಹೇಳ್ತಾರೆ, ಅಂದ್ರೆ ಅಲ್ಲೇ ನಿಂತ್ಕೊಂಡು ಇನ್ನೊಂದು ಮಾತು ಹೇಳ್ತಾರೆ, ಊಟ ಮತ್ತು ಬಟ್ಟೆ ವಿಚಾರ ಅವರವರ ಹಕ್ಕು ಅಂತ. ಹಾಗಾದ್ರೆ ನಾಳೆ ಅಗೇನ್ ಕೇಸರಿ ಶಾಲು ಶುರುವಾದ್ರೆ ಏನ್ ಮಾಡ್ತಾರೆ ಸಮವಸ್ತ್ರದ ಜೊತೆಗೆ? ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿದಿದ್ದ ಮುಸ್ಲಿಂ ಮತದಾರರು ಲೋಕಸಭೆಗೂ ಅಲ್ಪಸಂಖ್ಯಾತರ ಮತ ಓಲೈಕೆಗೆ ಈ ಘೋಷಣೆನ ಅಲ್ಪಸಂಖ್ಯಾತರ ಪರವಾಗಿ ಸಿದ್ದರಾಮಯ್ಯ ಅವರು ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡಿರುವಂತದ್ದು, ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ಇದೇ ಮೊದಲಲ್ಲ. ಸರ್ಕಾರ ಬಂದಾಗಿನಿಂದಲೂ ಮುಸ್ಲಿಮರ ಪರವಾಗಿ ಓಲೈಕೆ ಮಾಡುವಂತದ್ದನ್ನ ಹಲವು ಸಲ ನೋಡಿದೀವಿ. ಮುಸ್ಲಿಮರ ಅಭಿವೃದ್ಧಿಗೆ 10,000 ಕೋಟಿ ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಮುಸ್ಲಿಮರ ಅಭಿವೃದ್ಧಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳೋದ್ರ ಮುಖಾಂತರ ಇನ್ನೂ ಕೆರಳುವಂತೆ ಮಾಡುವಂತಹ ಅಂಶ ಏನಪ್ಪ ಅಂತ ಹೇಳಿದ್ರೆ, ಈ ದೇಶದ ಸಂಪತ್ತು ಮುಸ್ಲಿಮರಿಗೂ ಹಂಚಿಕೆ ಮಾಡಬೇಕು, ನಾನು ಅದ್ರ ಪರವಾಗಿ ನಿಂತ್ಕೊಳ್ತೀನಿ ಅಂತ ಅವಕಾಶ ಸಿಕ್ಕಾಗ ಸಿದ್ದರಾಮಯ್ಯ ಬಹಳ ಇತ್ತೀಚೆಗೆ ಹೇಳಿದ್ರು.
ಮೂರನೇದು, ಸಚಿವ ಜಮೀರ್ ಮೇಲೆ ಆರೋಪಗಳು ಪದೇ 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 ಕೇಳಿ ಬಂದ್ರು. ಎಕ್ಸಾಂಪಲ್ ಸ್ಪೀಕರ್ ಹುದ್ದೆ ಬಗ್ಗೆ ಕೇಳಿ ಬಂದ್ರು. ನಿನ್ನೆ ಆದಂತಹ ಒಂದು ಐಷಾರಾಮಿ ಜೆಟ್ ಬಗ್ಗೆ ಮಾತನಾಡಿದ್ರು ಕೂಡ ಜಮೀರ್ ಪರವಾಗೇ ನಿಂತ್ಕೊಂಡಿದ್ದು. ಅಂದ್ರೆ ಅವರು ಅದೇ ಸಮುದಾಯದ ನಾಯಕ ಅಲ್ವಾ ಅಂತ. ಮುಸ್ಲಿಂ ಸ್ಪೀಕರ್ ದುಬಾರಿ ವಿಮಾನ ವಿಚಾರವಾಗಿ ಜಮೀರ್ ವಿವಾದಕ್ಕೀಡಾಗಿದ್ರು. ಅವರ ಪರವಾಗಿ ಓಲೈಕೆ ಮಾಡಿಕೊಂಡು ಸಿದ್ದರಾಮಯ್ಯ ಅವರು ಹೋದ್ರು. ಇವೆಲ್ಲವೂ ಏನ್ ತೋರಿಸುತ್ತೆ ಹಾಗಾದ್ರೆ? ಭಾರತವು ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋ ಪೇಜಾವರ ಶ್ರೀಗಳ ಮಾತಿಗೆ ಸಿಎಂ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸರ್ವ ಜನಾಂಗದ ಶಾಂತಿಯ ತೋಟ, ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿದ್ದಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಈಗ ಇದೆಲ್ಲವೂ ಪ್ರಶ್ನೆ ಮೂಡಿಸ್ತಾ ಇರುವಂತದ್ದು, ಸಿದ್ದರಾಮಯ್ಯ ಹಾಗಾದ್ರೆ ಒಂದು ಸಮುದಾಯದ ಪರವಾಗಿ ಇನ್ನೊಂದು ಸಮುದಾಯದ ವಿರೋಧಿನ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದೆ.